ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಪಾರ್ಕಿಂಗ್ ಭೂತ ಆವರಿಸಿಕೊಳ್ಳುವ ಲಕ್ಷಣ ಕಾಣ್ತಾ ಇದೆ. ಒಂದು 3-4 ವರ್ಷಗಳ ಹಿಂದೆ ಪಾರ್ಕಿಂಗ್ ವ್ಯವಸ್ಥೆ ವಿಚಾರಕ್ಕೆ ಪಾಲಿಕೆ ಪೇ ಅಂಡ್ ಪಾರ್ಕ್ ಮಾಡೋದಕ್ಕೆ ಮುಂದಾಗಿತ್ತು. ಆಮೇಲೆ ಅದಕ್ಕೆ ವಿರೋಧ ವ್ಯಕ್ತ ಆದ ಬೆನ್ನಲ್ಲೇ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ಮಾಡೋದಕ್ಕೆ ಪಾಲಿಕೆ ಮುಂದಾಗಿದೆ. MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಇಲ್ಲಿ ಈ ಎರಡು ರಸ್ತೆಗಳಲ್ಲಿ ಪ್ರಾಯೋಗಿಕವಾಗಿ ಪೇ ಅಂಡ್ ಪಾರ್ಕ್ ವ್ಯವಸ್ಥೆಯನ್ನು ಆರಂಭ ಮಾಡ್ತಾರಂತೆ. ಪಾರ್ಕಿಂಗ್ ವ್ಯವಸ್ಥೆಗೆ ಈಗಾಗಲೇ BBMP ಟೆಂಡರ್ ಕೂಡ ಕರೆದಿದೆ. 3-4 ವರ್ಷಗಳಿಂದ ಈ ಪಾರ್ಕಿಂಗ್ಗೆ ಬ್ರೇಕ್ ಹಾಕಿತ್ತು. ಒಂದು ಲೆಕ್ಕಾಚಾರ ಆಲೋಚನೆಯನ್ನು 3-4 ವರ್ಷದ ಹಿಂದೆನೇ BBMP ತಂದಿತ್ತು. ಆದರೆ ವಿರೋಧ ವ್ಯಕ್ತ ಆಗಿತ್ತು ಮತ್ತು ಕೆಲವೊಂದು ವಿಚಾರಗಳ ಹಿನ್ನೆಲೆಯಲ್ಲಿ ಅದು ಆವತ್ತಿಗೆ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಪೇ ಅಂಡ್ ಪಾರ್ಕ್ ಮಾಡುವ ನಿರ್ಧಾರ ಪಾಲಿಕೆ ತೆಗೆದುಕೊಂಡಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ ದಟ್ಟಣೆ ಇರುವಂಥ ಪ್ರದೇಶ. ಯಾರೋ ಬರ್ತಾರೆ, ಗಾಡಿ ಹಾಕ್ತಾರೆ, ಹೋಗ್ತಾರೆ, ಇಲ್ಲಿ ಬಂದು 10 ನಿಮಿಷ ಹಾಗೆ ಈಗ ಅಂದ್ಕೊಂಡು ರಸ್ತೆ ತುಂಬ ಅಡ್ಡಾದಿಡ್ಡಿ ಬೈಕು ಕಾರುಗಳನ್ನು ಹಾಕ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಅದನ್ನು ತಡೆಯೋ ನಿಟ್ಟಿನಲ್ಲಿ ಮತ್ತು ಅಲ್ಲಿನ ಸಂಚಾರವನ್ನು ಒಂದು ಸ್ವಲ್ಪ ಸುಗಮ ಮಾಡೋ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಪೇ ಆ್ಯಂಡ್ ಪಾರ್ಕ್ ಬೇಡ, ನಾವು ಪೇ ಮಾಡ್ದೇ ಪಾರ್ಕ್ ಮಾಡ್ತೀವಿ, ನಮ್ಗೆ ಯಾವುದೇ ಗಾಡಿ ಸೆಕ್ಯೂರಿಟಿ ಬೇಡ ಅಂತ ಕೆಲವು ಸಾರ್ವಜನಿಕರು ಆಕ್ಷೇಪ ಎತ್ತುವ ಸಾಧ್ಯತೆ ಇದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಂಜುನಾಥ್, 3-4 ವರ್ಷದಿಂದ ಒಂದ್ಸಲ ಇದೇ ರೀತಿಯಲ್ಲಿ ಬಂತು, ಆದರೆ ವಿರೋಧ ವ್ಯಕ್ತ ಆದ ಮೇಲೆ ಅದು ಸ್ಟಾಪ್ ಆಯಿತು. ಬಟ್ ಈ ಸಲ ಏನು ಇದನ್ನು ಮುಂದುವರಿಸ್ತಾರಾ? ಮತ್ತೆ ವಿರೋಧ ವ್ಯಕ್ತ ಆದರೆ ಮತ್ತೆ ಸ್ಟಾಪ್ ಮಾಡಿ ಮತ್ತೆ 3-4 ವರ್ಷಕ್ಕೆ ಪೋಸ್ಟ್ಪೋನ್ ಆಗುತ್ತಾ? ಏನು ಯೋಚನೆ BBMPದು? ಪ್ರಣತ್, ಕಳೆದ 3-4 ವರ್ಷಗಳಿಂದ ಕೂಡ BBMP ಈ ಒಂದು ಪೇ ಆ್ಯಂಡ್ ಪಾರ್ಕಿಂಗ್ಗೆ ಏನು ವಾಹನ ಸವಾರರಿಂದ ಸಾಕಷ್ಟು ಆಕ್ರೋಶಗಳು ಬಂದಿದ್ವು. ಈ ಹಿನ್ನೆಲೆ ಆ ಪೇ ಆ್ಯಂಡ್ ಪಾರ್ಕಿಂಗ್ ಮಾಡೋದು ಬೇಡ ಅಂತೇಳಿ ಕೈ ಬಿಟ್ಟಿತ್ತು. ಸೊ ಯಾವಾಗ ಈಗ ಅಂದರೆ ಬೆಂಗಳೂರು ನಗರದಲ್ಲಿ ಅಂದರೆ ಸುಮಾರು ಈಗಾಗಲೇ 1 ಕೋಟಿ ಅಷ್ಟು ವಾಹನ ಸಂಖ್ಯೆ ಇದೆ. ಸೊ 1.5 ಕೋಟಿ ಜನಸಂಖ್ಯೆ ಇದೆ. ಸೊ ಈ ನಿಟ್ಟಿನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಎಲ್ಲಂದರಲ್ಲಿ ವಾಹನಗಳನ್ನ ರಸ್ತೆಯಲ್ಲೇ ನಿಲ್ಲಿಸಿ ಹೋಗ್ತಾರೆ. ಸೊ ಹೀಗಾಗಿ ಅವ್ರಿಗೆ ಒಂದಿಷ್ಟು ಕಡಿವಾಣ ಹಾಕಬೇಕು ಅಂತೇಳಿ ಇದೀಗ BBMP ಪೇ ಆ್ಯಂಡ್ ಪಾರ್ಕಿಂಗ್ಗೆ ಟೆಂಡರ್ ಕರೆದಿರುವಂಥದ್ದು. ಅದರಲ್ಲೂ ಮೊದಲನೇದಾಗಿ ಪ್ರಾಯೋಗಿಕವಾಗಿ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಇದನ್ನೇ ಈ ಒಂದು ಪೇ ಆ್ಯಂಡ್ ಪಾರ್ಕಿಂಗ್ನ ಟೆಂಡರ್ ಕರೆದಿದೆ. ಯಾಕಂದರೆ ಅದರಲ್ಲೂ ಟೆಂಡರ್ ಕರೆದಿರೋರು ಜೊತೆಗೆ ಅಲ್ಲಿ ಪೇ ಆ್ಯಂಡ್ ಪಾರ್ಕಿಂಗು ಕೊಡಬೇಕು. ಒಂದು ವೇಳೆ ಏನಾದರೂ ಅಡ್ಡಾದಿಡ್ಡಿ ಏನಾದರೂ ವಾಹನಗಳನ್ನು ನಿಲ್ಲಿಸಿದ್ರೆ ಏನು ಟೆಂಡರನ್ನು ಪಡೆದುಕೊಂಡಿರುವಂತಹ ಮಾಲೀಕ ಅವನೇ ಕೂಡ ಟೋಯಿಂಗ್ ಮಾಡ್ಬೋದು, ವಾಹನವನ್ನು ಟೋಯಿಂಗ್ ಮಾಡ್ಕೊಂಡು ನಿಲ್ಲಿಸ್ಕೋಬೋದು. ಜೊತೆಗೆ ಗಾಡಿ ಎಲ್ಲಿ ಅಂತ ಬಂದಾಗ ವಾಹನದ ಮಾಲೀಕ ಕೇಳಿದ್ರೆ ಆಗ ಅದಕ್ಕೆ ಫೈನ್ ಕಟ್ಟಿ ಗಾಡಿಯನ್ನು ಬಿಡಿಸ್ಕೊಂಡು ಹೋಗಬೇಕು ಅಂತೇಳಿ ಒಂದಿಷ್ಟು ರೂಲ್ಸ್ಗಳೊಂದಿಗೆ ಈಗ BBMP ಟೆಂಡರ್ ಕರೆಯೋದಕ್ಕೆ ಮುಂದಾಗಿದೆ. ಸೊ ಮೊದಲನೇದಾಗಿ ಈಗ ಪ್ರಾಯೋಗಿಕ ಹಂತವಾಗಿ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಈ ಒಂದು ಪೇ ಆ್ಯಂಡ್ ಪಾರ್ಕಿಂಗ್ಗೆ ಕರೆಯೋದಕ್ಕೆ ಮುಂದಾಗಿದೆ. ಸದ್ಯ ಏನಾದರೂ ಅಂದರೆ ಮೊದಲನೇ ದಿನದಾಗೆ ಎಲ್ಲ ಸಕ್ಸಸ್ ಆಗಿ ಜೊತೆಗೆ ಎಲ್ಲೂ ವಾಹನಗಳು ನಿಲ್ಲದೆ ಇದ್ದರೆ ಪಾರ್ಕಿಂಗ್ ಸಕ್ಸಸ್ ಆಯಿತು ಅಂದರೆ ನಗರಾದ್ಯಂತ ಪೇ ಆ್ಯಂಡ್ ಪಾರ್ಕಿಂಗ್ ಮಾಡೋದಕ್ಕೆ BBMP ಮುಂದಾಗ್ತಿರುವಂಥದ್ದು. ಪ್ರಣತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.